ಸಾರಿ, ಐ ವಾಸ್ ಜಸ್ಟ್ ಲಾಸ್ಟ್. ಅನ್ಫಾರ್ಚುನೇಟ್ಲಿ ಇದು ಇವತ್ತಿನ ನಮ್ಮೆಲ್ಲರ ಹಾರ್ಶ್ ರಿಯಾಲಿಟಿ. ನಮಸ್ಕಾರ, ನಾನು ಯಶಸ್ವಿನಿ ರವೀಂದ್ರ. ಇವತ್ತಿನ ವಿಡಿಯೋಲಿ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಯೂಸೇಜ್ಗೂ ನಮ್ಮ ಮೆಂಟಲ್ ಹೆಲ್ತ್ಗೂ ಇರುವಂತಹ ಕೋ ರಿಲೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋನ ಸುಮಾರು 15-20 ಸೆಕೆಂಡ್ ಮೇಲೆ 98% ಆಫ್ ದಿ ಆಡಿಯನ್ಸ್ ವೋಂಟ್ ಇವನ್ ಸಿ ಇಟ್. ಅದು ನೋಡೋಷ್ಟು ಮೆಂಟಲ್ ಕೆಪಾಸಿಟಿ ಇಲ್ಲ. ದೇ ಹ್ಯಾವ್ ಜಂಪ್ ಥ್ರೂ. ಯಾಕಂದ್ರೆ ಈಗ ನೀವು ರೀಲ್ಸ್ ನೋಡ್ಬೇಕಂದ್ರೆ ಎವ್ರಿ 3-4 ಸೆಕೆಂಡ್ ಸ್ಕಿಪ್ ಮಾಡ್ತಾ ಇರ್ತೀರಾ. ಅಂದ್ರೆ ಆ 3-4 ಸೆಕೆಂಡ್ಸ್ ಅಲ್ಲಿ ಆ ರೀಲ್ ನಿಮ್ಮನ್ನ ಹಿಡಿಲಿಲ್ಲ ಅಂದ್ರೆ ಯು ರಿಜೆಕ್ಟ್ ಇಟ್. Last week, I just saw some fashion influencers Instagram story. Adರಲ್ಲಿ she was crying. You know why? Our post ಗೆ, our videos ಗೆ enough views ಸಿಗ್ತಾ ಇಲ್ಲ ಅಂತ. I mean, dude, it doesn't know about you. ನಿಮ್ಮ positives ಏನು, ನಿಮ್ಮ strengths ಏನು, ನಿಮ್ಮ life experiences ಏನು. It doesn't know about your core value at all. But still, people are seeking validation from social media. See, ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಮೆಂಟಲ್ ಹೆಲ್ತ್ಗೂ ಸೋಷಿಯಲ್ ಮೀಡಿಯಾಗೂ ತುಂಬಾನೇ ಕನೆಕ್ಷನ್ ಇದೆ. ಅಂಡ್ lately if you are feeling insecure, lonely, sad, depressed, underconfident ಅಂತ ಅಂದ್ರೆ 90% of the chances is social media. And ಈ ಶಾರ್ಟ್ ಫಾರ್ಮ್ ಕಂಟೆಂಟ್ ನಮ್ಮ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂಡ್ ಈ ಟ್ರ್ಯಾಪ್ ಇಂದ ಹೊರಗೆ ಬರೋದು ಹೇಗೆ, ಲೆಟ್ಸ್ ಸಿ. ನಾವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರೆ ಡೋಪಮಿನ್ ಹಿಟ್ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ನಮ್ಗೆಲ್ರಿಗೂ ಗೊತ್ತು. ಬಟ್ ಅದ್ರ ಜೊತೆ ಸ್ಟ್ರೆಸ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ ಅಂತ ಮೋಸ್ಟ್ಲಿ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. Now, what is dopamine? Dopamine is a happiness hormone. ಅದು ಒಳ್ಳೆ ಕೆಲಸ ಮಾಡಿದಾಗ್ಲೂ ಕೆಟ್ಟ ಕೆಲಸ ಮಾಡಿದಾಗ್ಲೂ ಜನರೇಟ್ ಆಗಬಹುದಾದಂತಹ ಹಾರ್ಮೋನ್. ಫಾರ್ ಎಕ್ಸಾಂಪಲ್, ಕೆಟ್ಟ ಕೆಲಸ ಅಂದ್ರೆ ಸ್ಮೋಕ್ ಮಾಡಿದಾಗ, ಆರ್ ಆಲ್ಕೋಹಾಲ್ ಆರ್ ಡ್ರಗ್ಸ್ ಕನ್ಸ್ಯೂಮ್ ಮಾಡಿದಾಗ, ಆರ್ ಈವನ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದಾಗ್ಲೂ ಡೋಪಮಿನ್ ಹಿಟ್ ಆಗುತ್ತೆ. ನೀವು ಇನ್ಸ್ಟಾಗ್ರಾಮ್ ಯೂಸೇಜ್ ಕಡಿಮೆ ಮಾಡಿದಷ್ಟು ಡೋಪಮಿನ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಅಂಡ್ ಅಲಾಂಗ್ ವಿತ್ ದಟ್ ಸ್ಟ್ರೆಸ್ ಹಾರ್ಮೋನ್ ಕೂಡ ಕಡಿಮೆ ಆಗುತ್ತೆ. ನಾವು ದಿಸ್ ಸ್ಟ್ರೆಸ್ ಹಾರ್ಮೋನ್ ಇಸ್ ಕಾಲ್ಡ್ ಆಸ್ ಕಾರ್ಟಿಸಾಲ್. ಸ್ಟಡೀಸ್ ಅಂಡ್ ನ್ಯೂರಾಲಜಿಸ್ಟ್ ಹೇಳೋ ಪ್ರಕಾರ ಕಾರ್ಟಿಸಾಲ್ ಈಸ್ ಅ ವೆರಿ ಬ್ಯಾಡ್ ಹಾರ್ಮೋನ್. ಅದು ನಿಮ್ ಲೈಫ್ ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ಸಿ, ಫಾರ್ ಎಕ್ಸಾಂಪಲ್, 1 reel is equal to 60 seconds ಅಲ್ವಾ? ಸೊ ನೀವು 1 hour ಇಂದ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಯು ವುಡ್ ಹ್ಯಾವ್ ವಾಚ್ 60 ಡಿಫರೆಂಟ್ ರೀಲ್ಸ್. ಆಬ್ವಿಯಸ್ಲಿ ನೀವು ಇಷ್ಟು ರೀಲ್ ಕನ್ಸ್ಯೂಮ್ ಮಾಡಿದಾಗ ಯು ವುಡ್ ಹ್ಯಾವ್ ಕಂಪೇರ್ಡ್ ಯುವರ್ ಲೈಫ್ ವಿತ್ 60 ಡಿಫರೆಂಟ್ ಪೀಪಲ್. ಅವ್ರು ಫಾರಿನ್ ಟ್ರಿಪ್ಸ್ ಹೋಗ್ತಾ ಇದಾರೆ, ನಾನು ಎಲ್ಲೂ ಹೋಗ್ತಾ ಇಲ್ಲ. ಅವ್ರು ಹೊಸ ಮನೆಗೆ ಶಿಫ್ಟ್ ಆದ್ರೂ ನಾನು ಇನ್ನೂ ಇಲ್ಲೇ ಇದ್ದೀನಿ. ದೇ ಹ್ಯಾವ್ ಎಕ್ಸ್ಪೆನ್ಸಿವ್ ಬ್ಯಾಗ್ಸ್ ಅಂಡ್ ಐ ಡೋಂಟ್ ಹ್ಯಾವ್. ಅವ್ರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂಡ್ ಐ ಆಮ್ ಗುಡ್ ಫಾರ್ ನಥಿಂಗ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸಿ, ನಾವು ಸ್ಕೂಲಲ್ಲೋ, ಕಾಲೇಜಲ್ಲೋ, ಆಫೀಸಲ್ಲೋ ನಮ್ಮನ್ನ ಒಬ್ರ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮೂಡ್ ಎಷ್ಟು ಹಾಳಾಗುತ್ತೆ. ಅಂತದ್ರಲ್ಲಿ ಇಫ್ ಯು ಆರ್ ಕಂಪೇರಿಂಗ್ ವಿತ್ 60 ಡಿಫರೆಂಟ್ ಪೀಪಲ್ ಅಂತ ಅಂದ್ರೆ ನಮ್ ಮೆಂಟಲ್ ಹೆಲ್ತ್, ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ಗತಿ ಏನು? ಐ ಆಮ್ ಶೋರ್ ಎಲ್ಲರೂ ಇನ್ಸ್ಟಾಗ್ರಾಮ್ ನ ಒಂದಿನಕ್ಕೆ 1 hour ಗಿಂತ ಜಾಸ್ತಿ ಯೂಸ್ ಮಾಡ್ತಾನೆ ಇರ್ತೀರಾ. ಸೊ ವಾಟ್ ಇಸ್ ದ ಸೊಲ್ಯೂಷನ್? ಸ್ವಿಚ್ ಟು ಯೂಟ್ಯೂಬ್. ಯೂಟ್ಯೂಬ್ ಶಾರ್ಟ್ಸ್ ಅಲ್ಲ, ಬಟ್ ಯೂಟ್ಯೂಬ್ ಲಾಂಗ್ ಫಾರ್ಮ್ ಕಂಟೆಂಟ್. ಸಿ, ಯೂಟ್ಯೂಬ್ ಇನ್ಸ್ಟಿಟ್ಯೂಷನ್ ಇದ್ದಂಗೆ. ನೀವ್ ಏನೇ ಕಲಿಬೇಕು ಅಂತ ಇದ್ರು ಯು ಕ್ಯಾನ್ ಜಸ್ಟ್ ಲರ್ನ್ ಆನ್ ಯೂಟ್ಯೂಬ್. ಈವನ್ ಎಂಟರ್ಟೈನ್ಮೆಂಟ್ ಗೆ ಯೂಟ್ಯೂಬ್ ನೋಡ್ತಾ ಇದೀರಾ ಅಂತ ಅಂದ್ರೂ ಯು ವುಡ್ ಬಿ ವಾಚಿಂಗ್ ಲಾಂಗ್ ಫಾರ್ಮ್ ಕಂಟೆಂಟ್ ಅಲ್ವಾ? ಸೊ ಅಟ್ ಲೀಸ್ಟ್ ಇಬ್ರದೋ ವಿಡಿಯೋ ನೋಡ್ದಂಗ ಆಗುತ್ತೆ. ನಾಟ್ ಲೈಕ್ 60-70 ಡಿಫರೆಂಟ್ ಪೀಪಲ್ಸ್ ಲೈಫ್, ರೈಟ್? ಅಟ್ ಲೀಸ್ಟ್ ಇದು ಸೇಫ್ ಆಪ್ಷನ್. ನೀವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಕೆಲವೊಂದು ವಿಡಿಯೋಸ್ ನ ಸ್ವೈಪ್ ಮಾಡ್ತೀರಾ, ಇನ್ನು ಕೆಲವೊಂದು ವಿಡಿಯೋಸ್ ನಿಮ್ಮ ಅಟೆನ್ಷನ್ ನ ಹೋಲ್ಡ್ ಮಾಡುತ್ತಲ್ವಾ? ಸೊ ಈ ರೀತಿ ಆಡಿಯನ್ಸ್ ಅಟೆನ್ಷನ್ ನ ತುಂಬಾ ಹೊತ್ತು ಗ್ರಾಬ್ ಮಾಡೋದಕ್ಕೆ ಮಾಡುವಂತ ಎಡಿಟಿಂಗ್ ನ ರಿಟೆನ್ಷನ್ ಎಡಿಟಿಂಗ್ ಅಂತ ಹೇಳ್ತಾರೆ. ಇದರಿಂದ ಅಟೆನ್ಷನ್ ಏನೋ ರಿಟೇನ್ ಆಗುತ್ತೆ, ಓಕೆ. ಬಟ್ ವಾಟ್ ಅಬೌಟ್ ಇನ್ಫಾರ್ಮೇಶನ್? ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ನಾನು ಅವಾಗಲೇ ಹೇಳಿದಾಗೆ ನೀವು 1 hour ಇಂದ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಯು ವುಡ್ ಹ್ಯಾವ್ ವಾಚ್ 60 ಡಿಫರೆಂಟ್ ರೀಲ್ಸ್ ಅಲ್ವಾ? ಅದರಲ್ಲಿ ಎಷ್ಟು ರೀಲ್ಸ್ ನ ನೀವು ರೀಕಾಲ್ ಮಾಡ್ಬೋದು? ಏನ್ ವಿಡಿಯೋ ನೋಡಿದ್ರಿ, ಯಾರು ಮಾತಾಡಿದ್ರು, ಯಾವ್ದ್ರ ಬಗ್ಗೆ ಮಾತಾಡಿದ್ರು? 60 ವಿಡಿಯೋಸ್ ಬೇಡ, ಅಟ್ ಲೀಸ್ಟ್ ಒಂದು 10 ವಿಡಿಯೋಸ್ ನ ರೀಕಾಲ್ ಮಾಡ್ಬೋದಾ? ನಾಟ್ ಪಾಸಿಬಲ್, ರೈಟ್? ಯು ನೋ ವಾಟ್ ಹ್ಯಾಪನ್ಸ್? ಅಟೆನ್ಷನ್ ಎಷ್ಟೇ ರಿಟೇನ್ ಆದ್ರೂ ನೀವು ಶಾರ್ಟ್ ಫಾರ್ಮ್ ಕಂಟೆಂಟ್ ನೋಡಿದಷ್ಟು ನಿಮ್ಮ ಮೆಮರಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಏನೇ ಇನ್ಫಾರ್ಮೇಶನ್ ನೋಡಿದ್ರು ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಮರ್ತೋಗ್ತಾ ಇದ್ದೀರಾ ಅಂತ ಅಂದ್ರೆ ವಾಟ್ಸ್ ದ ಪಾಯಿಂಟ್? ಸ್ವಲ್ಪ ಜನ ಅನ್ಕೊಂತಾ ಇರ್ತಾರೆ, ನಾನು ಇನ್ಸ್ಟಾಗ್ರಾಮ್ ನೋಡೋದು ಎಜುಕೇಶನಲ್ ಪರ್ಪಸ್ಗೆ, ಎಂಟರ್ಟೈನ್ಮೆಂಟ್ ಗಲ್ಲ, ಫಾರ್ ಇನ್ಫಾರ್ಮೇಶನ್ ಅಂತ. ಅವ್ರಿಗವರೇ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂತಾ ಇರ್ತಾರೆ. ಬಟ್ ದ ಟ್ರೂತ್ ಇಸ್, ನೋಡೋದೇ ಡೋಪಮಿನ್ ಹಿಟ್ಗೋಸ್ಕರ, ಯಾವ ಇನ್ಫಾರ್ಮೇಶನ್ ಗೋಸ್ಕರನೂ ಅಲ್ಲ. ಆಲ್ಸೋ ದೇರ್ ಈಸ್ ಅನದರ್ ಥ್ರೆಡ್ ಟು ದಿಸ್. ನಿಮ್ ಕ್ಲೋಸ್ ಸರ್ಕಲ್ ಅಲ್ಲಿ ಯು ಆರ್ ಲುಕಿಂಗ್ ಅಪ್ ಟು ಸಮ್ವನ್, ನೀವು ಅವ್ರ ತರ ಆಗ್ಬೇಕು ಅನ್ಕೊಂತಾ ಇರ್ತೀರಾ. ಅಂಡ್ ಆಲ್ಸೋ ಬಿಗಿನಿಂಗ್ ಅಲ್ಲಿ ಅವರ ಕಂಟೆಂಟ್ ನೋಡಿದಾಗ ಈವನ್ ಇಫ್ ಯು ಫೀಲ್ ಇನ್ಸ್ಪೈರ್ಡ್, ಹೋಗ್ತಾ ಯು ವಿಲ್ ಸ್ಟಾರ್ಟ್ ಹೇಟಿಂಗ್ ದೆಮ್. ಬಿಕಾಸ್ ಕಾನ್ಸ್ಟೆಂಟ್ ಆಗಿ ನಿಮ್ಮನ್ನ, ನಿಮ್ ಲೈಫ್ ನ ಅವ್ರ ಜೊತೆ ನೀವು ಸಬ್ ಕಾನ್ಶಿಯಸ್ಲಿ ಕಂಪೇರ್ ಮಾಡ್ಕೊಳ್ತಾ ಇರ್ತೀರಾ. ಅಂಡ್ ಕಾನ್ಸ್ಟೆಂಟ್ ಕಂಪ್ಯಾರಿಸನ್ ಲೀಡ್ಸ್ ಟು ಹೇಟ್ರೆಡ್ನೆಸ್. ಇದರಿಂದ ನಿಮ್ ಮೆಂಟಲ್ ಹೆಲ್ತ್ ಹಾಳಾಗೋದಂತೂ ಗ್ಯಾರಂಟಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ಸಫರ್ ಮಾಡೋದು ಯಾರು? ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ಕೆ ಕೊಡುವಂತಹ ಇನ್ನೊಂದು ಎಕ್ಸ್ಕ್ಯೂಸ್ ಅಂದ್ರೆ ನನಗೆ ಬೋರ್ ಆಗ್ತಾ ಇದೆ, ಒಬ್ಳೆ ಇದ್ದಾಗ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರೆ ಏನಾಗುತ್ತೆ ಅಂತ. ಬಟ್ there is a difference between loneliness and solitude. ಜಸ್ಟ್ ಥಿಂಕ್, ನಿಮ್ ಜೊತೆ ನೀವು 1 hour ಏನು ಮಾಡದೆ ಸೈಲೆಂಟ್ ಆಗಿ ನೆಮ್ಮದಿಯಾಗಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ದಟ್ ಮೀನ್ಸ್ ಯುವರ್ ಮೆಂಟಲ್ ಹೆಲ್ತ್ ಇಸ್ ಆಲ್ರೆಡಿ ಮೆಸ್ಡ್ ಅಪ್ ಅಂತ.
The author Nawal Ravikant says most of your problems start because you cannot sit with yourself comfortably for an hour ಅಂತ. ನೀವ್ ಏನೋ ಮಾಡದೆ ಸುಮ್ನೆ ಒಂದ್ ಕಡೆ ಆರಾಮಾಗಿ ಕುತ್ಕೊಂತೀರಾ ಅಂತ ಅಂದ್ರೆ ಟ್ರಸ್ಟ್ ಮೀ ಯು ಆರ್ ಬೆಟರ್ ದ್ಯಾನ್ 90% ಆಫ್ ದ ಪಾಪ್ಯುಲೇಷನ್. ಅಂಡ್ ಗೈಸ್, ಬೋರ್ಡಮ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್. ಎಷ್ಟೋ ಇನ್ನೋವೇಷನ್ಸ್ ಆಗಿರೋದೇ ಬೋರ್ಡಮ್ ಇಂದ. ಜಸ್ಟ್ ಬೋರ್ಡ್ ಆಗೋದಕ್ಕೆ ಬಿಡಿ. ಬೋರ್ಡಮ್ ಮೇಕ್ಸ್ ಯು ಕ್ರಿಯೇಟಿವ್ ಅಂಡ್ ವಾಯ್ಸ್. ನಿಮ್ಮಲ್ಲಿರೋ ಕ್ರಿಯೇಟಿವಿಟಿ, ಹೊಸ ಹೊಸ ಐಡಿಯಾಸ್ ಹೊರಗಡೆ ಬರ್ಬೇಕು ಅಂದ್ರೆ ಮೊದಲು ನಿಮ್ಗೆ ಬೋರ್ ಆಗ್ಬೇಕು. ಸೊ ಲೆಟ್ಸ್ ಗೆಟ್ ಕಂಫರ್ಟಬಲ್ ವಿತ್ ಬೋರ್ಡಮ್. I know, after all, we are humans. All work, no play ಅಂತ ಅಂದ್ರೂ ಲೈಫ್ ತುಂಬಾ ಅನ್ಇಂಟ್ರೆಸ್ಟಿಂಗ್ ಆಗೋಗುತ್ತೆ. ಬಟ್ ವಾಟ್ ಇಸ್ ದ ಸೊಲ್ಯೂಷನ್? ಟೈಮ್ ವೇಸ್ಟ್ ಮಾಡಕ್ಕೆ ಅಂತಾನೆ ದಿನದಲ್ಲಿ ಒಂದ್ ಟೈಮ್ ನ ನೀವು ಸ್ಕೆಡ್ಯೂಲ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, 1:30 3 ಗಂಟೆವರೆಗೂ ನಾನು ಏನ್ ಪ್ರೊಡಕ್ಟಿವ್ ಕೆಲಸನೂ ಮಾಡಲ್ಲ. ಐ ಜಸ್ಟ್ ಪ್ಲೇ ಗೇಮ್ಸ್, ಸ್ಕ್ರೋಲ್ ಸೋಷಿಯಲ್ ಮೀಡಿಯಾ, ಐ ವಾಚ್ ಮೂವಿ ಅಂತ ಒಂದ್ ಟೈಮ್ ನ ಸ್ಕೆಡ್ಯೂಲ್ ಮಾಡ್ಕೊಳ್ಳಿ. ಅಂಡ್ ಕೆಲಸದ ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ ಗೋಸ್ಕರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಡಿ. ದೇರ್ ಆರ್ ಲಾಟ್ ಆಫ್ ಡಿಫರೆಂಟ್ ವೇಸ್. ಜಸ್ಟ್ ನಿಮ್ ಸುತ್ತಮುತ್ತ ಇರೋ ಜೊತೆ ಸೋಷಿಯಲೈಸ್ ಮಾಡಿ, ಗೋ ಗೆಟ್ ಅ ಕಪ್ ಆಫ್ ಕಾಫಿ, ಮಿರರ್ ಮುಂದೆ ನಿಮ್ ಜೊತೆ ಮಾತಾಡಿ, ಮೇಕ್ ಸಮ್ ವಿಯರ್ಡ್ ಎಕ್ಸ್ಪ್ರೆಷನ್ಸ್, ಆಫ್ ಕೋರ್ಸ್ ಇನ್ ಪ್ರೈವಸಿ. ಸಿ, ದೇರ್ ಆರ್ several different ways other than social media. ಸೊ ಈ ರೀತಿ ನೀವು ನಿಮ್ ಟೈಮ್ ನ ಸ್ಕೆಡ್ಯೂಲ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದಾಗ ಕೆಲಸಗಳು ಬೇಗ ಮುಗಿಯುತ್ತೆ. ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ನೀವು ಕಂಪ್ಲೀಟ್ ಫೋಕಸ್ ಅಲ್ಲಿ ಕೆಲಸ ಮಾಡಬಹುದು. ಬಿಕಾಸ್ ಎವ್ರಿ ಟೈಮ್ ಯು ಥಿಂಕ್ ಅಬೌಟ್ ಸೋಷಿಯಲ್ ಮೀಡಿಯಾ, ಯು ರಿಮೆಂಬರ್, ಓಕೆ ನಾಟ್ ನೌ, ಬಿಕಾಸ್ ಅದಕ್ಕೆ ಅಂತ ಟೈಮ್ ಫಿಕ್ಸ್ ಮಾಡಿದೀನಿ, ಐ ಹ್ಯಾವ್ ದಟ್ ಟೈಮ್ ಅಂತ. ಸಿ, ಮಿಸ್ಟೇಕ್ ಒಂದ್ಸರಿ ಆದಾಗ ಇಟ್ಸ್ ಅನ್ ಆಕ್ಸಿಡೆಂಟ್. ಸೆಕೆಂಡ್ ಟೈಮ್ ಆದಾಗ ಇಟ್ಸ್ ಅ ಫಾರ್ಮೇಶನ್ ಆಫ್ ಅ ನ್ಯೂ ಹ್ಯಾಬಿಟ್. ಈ ಗಿಲ್ಟ್ ನ ಬಿಗಿನಿಂಗ್ ಅಲ್ಲಿ ಸರಿ ಮಾಡ್ಕೊಳ್ಳಿ. ಇದೆ 5 ವರ್ಷ 10 ವರ್ಷ ಆದಾಗ ನೀವು ಸರಿ ಮಾಡ್ಕೊಳಕ್ ಹೋದಾಗ ಇಟ್ ವಿಲ್ ಬಿ ಅ ವೆರಿ ಸ್ಟ್ರಾಂಗ್ ಅಡಿಕ್ಷನ್. ಅಂಡ್ ಈ ಟ್ರ್ಯಾಪ್ ಇಂದ ಹೊರಗೆ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಶಾರ್ಟ್ ಫಾರ್ಮ್ ಕಂಟೆಂಟ್ ನ ನೋಡೋದನ್ನ ನಿಲ್ಸಿ, ಇನ್ಸ್ಟೆಡ್ ಸ್ವಿಚ್ ಟು ಲಾಂಗ್ ಫಾರ್ಮ್ ಕಂಟೆಂಟ್. ಇದು ನಿಮ್ಗೆ ನಾಲೆಜ್ ಜೊತೆ ನಿಮ್ಮ ಪೇಷನ್ಸ್ ಕೂಡ ಇಂಪ್ರೂವ್ ಮಾಡುತ್ತೆ. ಶಾರ್ಟ್ ಫಾರ್ಮ್ ಕಂಟೆಂಟ್ ಅಲ್ಲಿ ನಾಲೆಜ್ ಸಿಗ್ತಾ ಇದೆ ಅನ್ನೋ ಒಂದು ಇಲ್ಯೂಷನ್ ಇಂದ ನಿಮಗೆ ನೀವೇ ಸುಳ್ಳು ಹೇಳ್ಕೊಂಡು ಈ ಕಡೆ 5 ವರ್ಷ ಆದ್ಮೇಲೆ ನಾಲೆಜ್ ಇಲ್ಲ, ಟೈಮು ವೇಸ್ಟ್ ಆಯ್ತು ಅನ್ನೋ ರೀತಿ ಮಾಡ್ಕೊಂಬೇಡಿ. ನೀವು ಸ್ಕ್ರೋಲ್ ಮಾಡುವಾಗ ಏನೋ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನೋಡಿದ್ರಿ ಅಂತ ಅಂದಾಗ ಅದನ್ನ ಸೇವ್ ಮಾಡ್ಕೊಳ್ಬೇಡಿ. ಬಿಕಾಸ್ ನಾವು ಎಷ್ಟೋ ವರ್ಷದಿಂದ ಸೇವ್ ಮಾಡ್ಕೊಂಡಿರೋ ವಿಡಿಯೋಸ್ ನ ನಾವು ಇದುವರೆಗೂ ಓಪನ್ ಮಾಡಿ ನೋಡೇ ಇಲ್ಲ. ಸೊ ದಟ್ಸ್ ಅ ಟ್ರ್ಯಾಪ್. ಇನ್ಸ್ಟೆಂಟ್ ಒಂದು ಬುಕ್ ಅಲ್ಲೋ ಒಂದು ಪೇಪರ್ ಅಲ್ಲೋ ಬರ್ಕೊಳ್ಳಿ ಅಂಡ್ ಅವಾಗ ಅದನ್ನ ನೋಡೋ ಅಭ್ಯಾಸ ಮಾಡ್ಕೊಳ್ಳಿ. ಅಂಡ್ ಇದರಿಂದ ಆಸ್ ಅ ಬೋನಸ್ ಯು ವಿಲ್ ಫಾರ್ಮ್ ಅ ನ್ಯೂ ಹ್ಯಾಬಿಟ್ ಆಫ್ ರೈಟಿಂಗ್ ಅಂಡ್ ರೀಡಿಂಗ್ ರೆಗ್ಯುಲರ್ಲಿ. ಅಂಡ್ ಈ ಹ್ಯಾಬಿಟ್ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಲೈಫ್ ಟ್ರಾನ್ಸ್ಫಾರ್ಮಿಂಗ್, ಇಟ್ಸ್ ಮ್ಯಾಜಿಕಲ್. ಟ್ರೈ ದಿಸ್. ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಐ ಅಂಡರ್ಸ್ಟ್ಯಾಂಡ್ ಫಾರ್ ಬಿಸ್ನೆಸ್ ಓನರ್ಸ್ ಅಥವಾ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಳ್ತಾ ಇರೋರಿಗೆ ಇನ್ಸ್ಟಾಗ್ರಾಮ್ ಇಸ್ ಅ ವೆರಿ ಸ್ಟ್ರಾಂಗ್ ಮೀಡಿಯಂ ಆಫ್ ಕಮ್ಯುನಿಕೇಶನ್. ಅಂಡ್ ಇನ್ ಕೇಸ್ ನೀವು ಎಂಟರ್ಟೈನ್ಮೆಂಟ್ ಗೋಸ್ಕರ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ you are the lucky one. I suggest please delete. Entertainment ಗೆ there are several other ways. And by not using Instagram, ನಿಮ್ಮ mental health ಎಷ್ಟು ಸ್ಟೇಬಲ್ ಆಗಿರುತ್ತೆ ಅನ್ನೋದನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. And for people who are using it on a daily basis, no other option ಅನ್ನೋರ್ಗೆ open the app with an objective. ನೀವು ಯಾವ ಕೆಲಸಕ್ಕೆ Instagram ಓಪನ್ ಮಾಡ್ತಾ ಇದ್ದೀರಾ ಆ ಕೆಲಸ ಮುಗಿದ ತಕ್ಷಣ just close the damn app. Don't get distracted. Don't start doom scrolling. I know, I have been there. ನಾನು 1.5-2 ವರ್ಷದ ಹಿಂದೆ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೆ. ಬಟ್ ಈಗ ಐ ಯೂಸ್ ಇನ್ಸ್ಟಾಗ್ರಾಮ್ ಓನ್ಲಿ ಫಾರ್ ಪೋಸ್ಟಿಂಗ್. ಈವನ್ ನನ್ನ ಹಸ್ಬೆಂಡ್, ನನ್ನ ಫ್ರೆಂಡ್ಸ್ ಕಳ್ಸಿರೋ ರೀಲ್ಸ್ ಆರ್ ಮೀನ್ಸ್ ಚೆಕ್ ಮಾಡೋದೇ ನಾನು 2 ವಾರಕ್ಕೋ 3 ವಾರಕ್ಕೋ ಒಂದ್ಸರಿ. ಅಂಡ್ ಸಿನ್ಸ್ ದೆನ್ ಲೈಫ್ ಹ್ಯಾಸ್ ಬಿನ್ ಮಚ್ ಸಿಂಪ್ಲರ್ ಅಂಡ್ ಮಚ್ ಪೀಸ್ಫುಲ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಗೆ ಯಾರ ಅಕೌಂಟ್ ಪೋಸ್ಟ್ ನೋಡಿದಾಗ ಎವ್ರಿ ಟೈಮ್ ಯು ಫೀಲ್ ದಟ್ ನೆಗೆಟಿವ್ ಎಮೋಷನ್, ಇಟ್ ಕುಡ್ ಬಿ ಜೆಲಸಿ ಆರ್ ಅಂಡರ್ ಕಾನ್ಫಿಡೆನ್ಸ್, ಆ ಅಕೌಂಟ್ ನ ಅನ್ಫಾಲೋ ಮಾಡಿ. ಅಂಡ್ ಇಫ್ ದೇ ಆರ್ ಯುವರ್ ಕ್ಲೋಸ್ ಫ್ರೆಂಡ್ ಆರ್ ಫ್ಯಾಮಿಲಿ, at least mute their account and protect your peace. So yeah, ಹೇಳ್ಬೇಕು ಅನ್ಸಿದ್ನೆಲ್ಲ ಹೇಳಿದ್ದೀನಿ. ಅಂಡ್ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದೀರಾ ಅಂತ ಅಂದ್ರೆ that means you are not messed up with short form content ಅಂತ ಆಯ್ತು. Please protect that. ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ please do let me know. Even I'll be happy. And I'll see you in the next one. Bye.